ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದ ಒಂದು ಬೆಸ್ಟ್ ಜಾಬ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಕಂಪ್ನಿ ನೇಮ್ ಬಂದು ಎಸೆಂಟ್ರಿಕ್ ಸೊಲ್ಯೂಷನ್ ಅಂತ. ಈ ಒಂದು ಕಂಪ್ನಿ ಕಡೆಯಿಂದ ಕಸ್ಟಮರ್ ಸರ್ವಿಸ್ ಅಡ್ವೈಸರ್ ಅನ್ನೋ ಒಂದು ಜಾಬ್ ರೋಲ್ಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕಂತ ಅಂದರೆ HR ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನಷ್ಟು ಜಾಬ್ ಬಗ್ಗೆ ಮಾಹಿತಿನ ಪಡ್ಕೋಬೋದು. ಸೊ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ HR ನಂಬರ್ ಮಿಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ನೋಡಿ. ಸೊ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಇದು ಬೆಂಗಳೂರಲ್ಲಿ ನಿಮಗೆ ಈ ಒಂದು ಕಂಪ್ನಿದು ಹೆಡ್ ಕ್ವಾರ್ಟರ್ ಇರೋದು. ಜೊತೆಗೆ ಇಲ್ಲಿ ಸ್ಕಿಲ್ಸ್ ಏನಿದೆ, ಈ ಸ್ಕಿಲ್ಸ್ನ ನಿಮ್ಮ ರೆಸ್ಯೂಮ್ನಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಕಸ್ಟಮರ್ ಕೇರ್ ಸರ್ವಿಸ್, ಎಕ್ಸಲೆಂಟ್ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್, ರೊಟೇಷ್ನಲ್ ಶಿಫ್ಟ್, ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್. ಸೊ ಇದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಗುಡ್ ಸ್ಕಿಲ್ಸ್ ಅಂತ ಹೇಳಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಸೊ ಇದು ವಾಯ್ಸ್ ಪ್ರೊಸೆಸಿಂಗ್ ಆಗಿರುತ್ತೆ, ಕಸ್ಟಮರ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಸೊ ಈಗಾಗಲೇ ನಿಮ್ಗೆ ಗೊತ್ತು ಕಸ್ಟಮರ್ ಸರ್ವಿಸ್ದು ಏನು ಅಂತಂದರೆ ಇನ್ಬೌಂಡ್ ಮತ್ತು ಔಟ್ಬೌಂಡಿಂಗ್ ಕಾಲ್ಸ್ ಇರುತ್ತೆ. ಅಲ್ಲಿ ಕಸ್ಟಮರ್ದು ಏನೇ ಕ್ವೈರೀಸ್ ಇದ್ದರೂ ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ, ಏನೇ ಪ್ರೊಫೆಷ್ನಲ್ ಮ್ಯಾನರಲ್ಲಿ. ಓಕೆನಾ? ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದರೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಕಸ್ಟಮರ್ ಜೊತೆ ನೀವು ಮಾತಾಡಬೇಕು ಅಂತ. ಸೊ ಒಂದು ಫ್ರೆಷರ್ಗೆ ಇದೊಂದು ಗ್ರೇಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಆಗಿ ತಗೋತಾ ಇದ್ದಾರೆ. ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್. ಸೊ ಇಲ್ಲಿ ಎನಿ ಡಿಗ್ರಿ, ಇದು PU ಆಗಿರೋರು, 10th ಆಗಿರೋರು, ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಫ್ರೆಷರ್ಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಜೊತೆಗೆ ಇವರು ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ. ಆದಷ್ಟು ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ಇಲ್ಲಿ ಕನೆಕ್ಟ್ ವಿತ್ ಅ ಬೆಸ್ಟ್ ರಿಕ್ರೂಟಿಂಗ್ ಟೀಮ್ ಅಂತ ಹೇಳಿ HR ಐಶಾ ಅವ್ರದ್ದು ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಏನು ಇಮೇಲ್ ID ಕಾಣಿಸ್ತಾ ಇದೆ, ಈ ಒಂದು ಇಮೇಲ್ IDಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಅಪ್ಲಿಕೇಶನ್ ಲಿಂಕ್ ಇರೋದಿಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ. ಇಲ್ಲಿ ಏನು ಇಮೇಲ್ ID ಕಾಣಿಸ್ತಾ ಇದೆ, ಈ ಒಂದು ಇಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ. ಮತ್ತು ಇದು ಅವ್ರದ್ದು ವಾಟ್ಸಪ್ ನಂಬರ್ ಕೂಡ ಆಗಿರುತ್ತೆ. ಈ ಒಂದು ನಂಬರ್ಗೂ ಕೂಡ ವಾಟ್ಸಪ್ ಮಾಡಿ ನಿಮ್ಮ ರೆಸ್ಯೂಮ್ನ. ಸೊ ಅವ್ರು ಚೆಕ್ ಮಾಡ್ತಾರೆ ಈ ಒಂದು ಜಾಬ್ಗೆ ನೀವು ಸೂಟಬಲ್ ಇದ್ದೀರೋ ಇಲ್ವೋ ಅಂತ. ಸೂಟಬಲ್ ಇತ್ತು ಅಂತಂದರೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.